ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನಲ್ ಅನ್ನ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಸಲ್ಲಿಕೆ ಕುರಿತು ನೋಡ್ತಾ ಇರಬಹುದು ಸ್ನೇಹಿತರೆ. ಈಗ ಆಹಾರ ಇಲಾಖೆಯ ಕಡೆಯಿಂದ ಏನಪ್ಪಾ ಅಂತಂದ್ರೆ ನಿಮಗೆ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಅದು ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಈ KYC ಯಾರು ಮಾಡಿಸಿಕೊಂಡಿಲ್ಲ ಅಂತಾರ ಒಂದು ರೇಷನ್ ಕಾರ್ಡ್ ಇಂದ ಹೆಸರು ಏನಪ್ಪಾ ಅಂತಂದ್ರೆ ಡಿಲೀಟ್ ಆಗುವಂಥದ್ದು. ಓಕೆನಾ. ಮುಖ್ಯವಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳಲ್ಲಿ ಮೆಂಬರ್ಸ್ಗಳ ಒಂದು KYC ಅಥವಾ ಈ KYC ಆಗಿರಲಿಲ್ಲ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ನಿಂದ ಮೆಂಬರ್ಗಳು ಏನಪ್ಪಾ ಅಂತಂದ್ರೆ ಡಿಲೀಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಹಾರ ಇಲಾಖೆ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಇದರಲ್ಲಿ ಈ KYCನ ಮಾಡಿಕೊಳ್ಳೋದಕ್ಕೆ ನಿಮಗೆ ಏನಪ್ಪಾ ಅಂತಂದ್ರೆ ಆಗಸ್ಟ್ 31 ಕೊನೆಯ ದಿನಾಂಕದವರೆಗೆ ಏನಪ್ಪಾ ಅಂತಂದ್ರೆ ನಿಮಗೆ ವಿಸ್ತರಣೆಯನ್ನು ಕೂಡ ಮಾಡಿದ್ದಾರೆ. ಹಲವಾರು ಬಾರಿ ಏನಪ್ಪಾ ಅಂತಂದ್ರೆ ಆಹಾರ ಇಲಾಖೆಯ ಒಂದು ಸೂಚನೆ ಮೇರೆಗೆ ಈ KYCನ ಅಪ್ಡೇಟ್ ಮಾಡಿ ಅಂತೇಳಿ ಸಾಕಷ್ಟು ಬಾರಿ ನಿಮಗೆ ನೋಟಿಫಿಕೇಶನ್ ಕೂಡ ಬಂದಿತ್ತು. ಬಟ್ ಇವಾಗ ಮತ್ತೊಮ್ಮೆ ಬಂದಿರುವಂಥದ್ದು ಏನಪ್ಪಾ ಅಂತಂದರೆ ಈ KYCನ ಇನ್ನೂ ಯಾರು ಮಾಡಿಸಿಕೊಂಡಿಲ್ಲ ಅಂಥವರು ಈ KYCನ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ನೀವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನಪ್ಪಾ ಅಂತಂದರೆ ಈ KYCನ ಕೂಡ ಮಾಡ್ಕೋಬೋದು, ಅಥವಾ ಹೊರಗಡೆ ಗ್ರಾಮವನ್ ಮತ್ತು ಕರ್ನಾಟಕವನ್ ಮತ್ತು ಬೆಂಗಳೂರಿನ ಕೇಂದ್ರಗಳಲ್ಲಿ ಕೂಡ ನೀವು ಈ KYCನ ಮಾಡಿಸ್ಕೊಳ್ಬೋದು. ಇನ್ನು ನೀವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನಪ್ಪಾ ಅಂತಂದರೆ ಅಕ್ಕಿನ ತರೋದಕ್ಕೆ ಹೋದಾಗ ನಿಮಗೆ ಏನಪ್ಪಾ ಅಂತಾರೆ ಅಲ್ಲಿ ನಿಮಗೆ KYC ಅಂದರೆ ನಿಮ್ಮ ಒಂದು ಥಂಬನ್ನು ಸ್ಕ್ಯಾನ್ ಮಾಡುವಾಗ ತೊಗೊಳ್ಳೋದಿಲ್ಲ. ಅಂಥವ್ರು ಏನಪ್ಪಾ ಅಂತಂದರೆ ಈ KYC ಆಗಿರೋದಿಲ್ಲ. ಇನ್ನು ಕೆಲವರದ ಒಂದು ಈ KYC ಆಗಿರುತ್ತೆ, ಬಟ್ ನಿಮ್ಮ ಒಂದು ಫಿಂಗರ್ ತೊಗೋತಾ ಇರಲ್ಲ. ಅಂಥ ಒಂದು ಏನಪ್ಪಾ ಅಂತಂದರೆ ಈ KYC ಆಗದೇ ಇರುವಂಥವ್ರು ಅಪ್ಡೇಟ್ ಮಾಡಿಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡಿಂದ ಹೆಸರು ಡಿಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆನಾ. ಇಲ್ಲಿ ಮುಖ್ಯವಾದಂಥ ವಿಷಯ ಏನಪ್ಪಾ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳಲ್ಲಿ ಯಾರ ಒಂದು ಈ KYC ಆಗಿಲ್ಲ ಅಂಥವ್ರು ಮಾತ್ರ ಈ KYCನ ಮಾಡಿಸ್ಕೊಳ್ಬೇಕೇನಾ. ಇನ್ನು ಈಗಾಗಲೇ ನೋಡ್ತಾ ಇರ್ಬೋದು ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಏನಪ್ಪಾ ಅಂತಂದರೆ 1 ಕೋಟಿಗಿಂತಲೂ ಹೆಚ್ಚು ಏನಪ್ಪಾ ಅಂತಂದರೆ ಈಗಾಗಲೇ ರೇಷನ್ ಕಾರ್ಡ್ಗಳನ್ನ ಕೂಡ ರದ್ದು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈಗಾಗಲೇ ಅನರ್ಹರ ಒಂದು ಕುಟುಂಬ ಏನಪ್ಪಾ ಅಂತಂದರೆ ಇಲ್ಲಿ ರದ್ದಂತಲ್ಲ ಇದರಲ್ಲಿ ಏನಪ್ಪಾ ಅಂತಂದರೆ 1 ಕೋಟಿಗಿಂತಲೂ ಹೆಚ್ಚು ಹಣವನ್ನು ದಂಡವನ್ನು ಪಾವತಿಸಿರುವಂಥದ್ದು. ಓಕೆನಾ. ಗ್ರಾಹಕರು ಏನಪ್ಪಾ ಅಂತಂದರೆ ಇಲ್ಲಿ ಅಕ್ರಮವಾಗಿ BPL ರೇಷನ್ ಕಾರ್ಡನ್ನು ಯಾರು ಪಡೆದುಕೊಂಡಿದ್ದಾರೋ ಅಂಥವ್ರು ಏನಪ್ಪಾ ಅಂತಂದರೆ ಈಗಾಗಲೇ ದಂಡವನ್ನು ಪಾವತಿಸಿರುವಂಥದ್ದು ಬೆಳಕಿಗೆ ಬಂದಿದ್ದು. ಇನ್ನು ಇದರಲ್ಲಿ ಏನಪ್ಪಾ ಅಂತಂದರೆ ಹೆಚ್ಚಿನ ಆದಾಯವನ್ನು ಹೊಂದಿರುವಂಥವ್ರು, ಅಂದರೆ ವಾರ್ಷಿಕವಾಗಿ 1,20,000ಗಿಂತ ಹೆಚ್ಚಿನ ಆದಾಯವನ್ನು ಹೊಂದಿರುವಂಥವ್ರು, ಆಮೇಲೆ ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರು ಇರುವಂಥವ್ರು ಆಗಿರ್ಬೋದು, ಆಮೇಲೆ ಟ್ಯಾಕ್ಸನ್ನು ಕಟ್ಟೋರು ಅಂತ ಆಗಿರ್ಬೋದು. ಇಂಥ ಒಂದು ಹೆಚ್ಚಿನ ಆದಾಯವನ್ನು ಹೊಂದಿರುವಂಥವ್ರು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗಳಿಗೆ ಯಾರು ಅಕ್ರಮವಾಗಿ ದಾಸ್ತಾನುಗಳನ್ನ ಪಡಿತಾ ಇದ್ದೀರಾ ಅಂಥವ್ರ ಒಂದು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡೋದಲ್ಲದೆ ದಂಡವನ್ನು ಕೂಡ ಪಾವತಿಸಬೇಕಾದಂಥ ಒಂದು ಅನಿವಾರ್ಯತೆ ಬಂದಿ ಅಂತಲೇ ಹೇಳ್ಬೋದು. ಆ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಅಕ್ರಮಗಳನ್ನ ತಡೆಯುವಂಥ ಒಂದು ಉದ್ದೇಶದಿಂದ ಈ ಒಂದು ಈ KYCಯನ್ನು ಮಾಡಿಸುವಂಥದ್ದು. ಓಕೆನಾ. ನಿಮ್ಮ ಒಂದು ಈ KYC ಮಾಡಿದರೆ ಯಾವುದೇ ತೊಂದರೆಗಳಿಲ್ಲದೆ ನಿಮಗೆ ರೇಷನ್ ಕಾರ್ಡ್ನಲ್ಲಿ ನಿಮಗೆ ದಾಸ್ತಾನು ಬರ್ತಾ ಹೋಗುತ್ತೆ ಮತ್ತು ವಿವಿಧ ಒಂದು ಸರ್ಕಾರಿ ಸೌಲಭ್ಯಗಳ ಒಂದು ಯೋಜನೆಗಳನ್ನು ಕೂಡ ಪಡೆದುಕೊಳ್ಳಬಹುದು. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.